ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ ಕೆಎನ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ. ಈ ಒಂದು ಸೆಷನ್ ನಲ್ಲಿ ತಮಗೆ IFRS ಯೂನಿಟ್ 4 ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ನ ಕಡೆ ಸೆಷನ್ ಆಗಿದ್ದು, ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನುವಂತ ಎರಡನೇ ಎಕ್ಸಾಂಪಲ್ಸ್ ಅನ್ನ ಕೊಡ್ತೇನೆ. ಅದನ್ನ ಸೊಲ್ಯೂಷನ್ ಸಮೇತ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇದರ ಹಿಂದಿನ ಸೆಷನ್ ನಲ್ಲಿ ನಾನು ನಿಮಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಅದರ ಹಿಂದಿನ ಸೆಷನ್ಗಳಲ್ಲಿ ನಿಮಗೆ ಯಾವ ರೀತಿ ನೀವು ಏನ್ ಮಾಡಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಎಕ್ಸ್ಪ್ಲನೇಷನ್ ಗಳನ್ನ ಕೊಟ್ಟಿದೆ. ಹಿಂದಿನ ಸೆಷನ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ. ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿ ನಿಮ್ಮನ್ನ ಫೆಮಿಲಿಯರ್ ಮಾಡ್ತೀನಿ, ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ. ದಿಸ್ ಇಸ್ ಅ 32nd ಸೆಷನ್ ಆಫ್ IFRS, ಬಟ್ ಯೂನಿಟ್ 4 ನ 4ನೇ ಸೆಷನ್ ಇದು ಆಗಿರುತ್ತೆ. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ನಾನು ನಿಮಗೆ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳ. ಫ್ರೆಂಡ್ಸ್ ಕಂಪನಿ ಲಿಮಿಟೆಡ್ ಅಕ್ವೈರ್ಡ್ 1200 ಶೇರ್ಸ್ ಇನ್ ಎನಿಮೀಸ್ ಕಂಪನಿ ಲಿಮಿಟೆಡ್ ಅಂತ. ಇಲ್ಲಿ ಫ್ರೆಂಡ್ಸ್ ಲಿಮಿಟೆಡ್ ಕಂಪನಿ ಅಂತಕ್ಕಂಥದ್ದು ಹೋಲ್ಡಿಂಗ್ ಕಂಪನಿ, ಎನಿಮೀಸ್ ಲಿಮಿಟೆಡ್ ಕಂಪನಿ ಅಂತಕ್ಕಂಥದ್ದು ವಿಚ್ ಈಸ್ ಒನ್ ಆಫ್ ದ ಸಬ್ಸಿಡರಿ ಕಂಪನಿ ಆಫ್ ಫ್ರೆಂಡ್ಸ್. ಓಕೆ, ಅಲ್ಲಿಗೆ ಎನಿಮೀಸ್ ಅಂತಕ್ಕಂಥದ್ದು ಸಬ್ಸಿಡರಿ ಕಂಪನಿ, ಫ್ರೆಂಡ್ಸ್ ಹೋಲ್ಡಿಂಗ್ ಆರ್ ಪೇರೆಂಟ್ ಕಂಪನಿ ಅಂತ ಕರಿತೀವಿ. ಯಾವತ್ತು ಅಕ್ವೈರ್ ಮಾಡ್ಕೊಂಡಿರೋದು 1116ಗೆ 1116. The summarized financial position of the above two companies as on 31st March 17 was as under. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾನೆ, ಅದನ್ನ ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಸಹ ನಾವು ಕರಿತೇವೆ. ನೋಡ್ಕೊಳ್ಳಿ, ಮೇಲೆ ಲಯಬಿಲಿಟೀಸ್ ಇದೆ, ಇಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಶೇರ್ಸ್ ಆಫ್ 100 ಈಚ್ ಅಂತ, ಅಂದ್ರೆ ಒಂದು ಶೇರ್ ನ ವ್ಯಾಲ್ಯೂ 100 rupees. ರಿಸರ್ವ್ಸ್ ಕೊಟ್ಟಿದ್ದಾರೆ, 1416 ನಲ್ಲಿ ಇದ್ದಂತಹ ರಿಸರ್ವ್ಸ್. P&L ಅಕೌಂಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸೆಟ್ಸ್ ಕಡೆ ಬಂದಾಗ ಇನ್ವೆಸ್ಟ್ಮೆಂಟ್ಸ್ ಇನ್ ರಿಯಲ್ ಎಸ್ಟೇಟ್ ಅಂತ ಕೊಟ್ಟಿದ್ದಾರೆ, ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಎನಿಮೀಸ್ ಕಂಪನಿ ಲಿಮಿಟೆಡ್ ಅಂತ. ಅಂದ್ರೆ ಫ್ರೆಂಡ್ಸ್ ಕಂಪನಿ ಎನಿಮೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು, ಹೌದಾ? ಅದರ ಶೇರ್ ಗಳನ್ನ ಇವರು ಪರ್ಚೇಸ್ ಮಾಡಿರ್ತಾರೆ. ಎಷ್ಟು ಪರ್ಚೇಸ್ ಮಾಡಿದ್ರೆ 2 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಮೆಷಿನರಿ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಓಕೆನಪ್ಪ. ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಪ್ರಾಫಿಟ್ ಅಂಡ್ ಲಾಸ್ ಬ್ಯಾಲೆನ್ಸ್ ಆಫ್ ಎನಿಮೀಸ್ ಕಂಪನಿ ಲಿಮಿಟೆಡ್ ಆನ್ 1/4/16/30,000. ಅಂದ್ರೆ ಪ್ರೀವಿಯಸ್ ಇಯರ್ ನ ಪ್ರಾಫಿಟ್ಸ್ 30,000 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀವಿಯಸ್ ಇಯರ್ ನ ಪ್ರಾಫಿಟ್ಸ್ 30,000. ಇಲ್ಲಿ ನೋಡ್ಕೊಳ್ಳಿ, P&L ಅಕೌಂಟ್ ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ ಈ P&L ಅಕೌಂಟ್ 80,000 rupees ಕೊಟ್ಟಿದ್ದಾನೆ ಎನಿಮೀಸ್ ಕಂಪನಿ ಅಂತಂದ್ರೆ ಈ 30,000 ಅದ್ರಲ್ಲಿ ಸೇರ್ಕೊಂಡಿದೆ ಅಂತ ಅರ್ಥ. ಓಕೆ, ಈ 30,000 ಅಲ್ಲಿ ಸೇರ್ಕೊಂಡಿದೆ. ಈ 30,000 ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಪ್ರಾಫಿಟ್. 80,000ರಲ್ಲಿ 30,000 ಕಳೆದ್ರೆ 50,000 ಬರುತ್ತಲ್ಲ, ದಟ್ 50,000 ಈಸ್ ಕರೆಂಟ್ ಇಯರ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಕ್ಯಾಲ್ಕುಲೇಟ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ನಾನ್ ಕಂಟ್ರೋಲಿಂಗ್, ಆಕ್ಚುಲಿ ನಾನ್ ಹೋಗ್ಬಿಟ್ಟಿದೆ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂಡ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅಂತ ನಿಮಗೆ ಇಲ್ಲಿ ಕೇಳಿದೆ. ಫಸ್ಟ್ ನಾವು ಮೊದಲನೇ ಸ್ಟೆಪ್ ಅಲ್ಲಿ ಏನಪ್ಪ ಮಾಡ್ಬೇಕು ಅಂತಂದ್ರೆ ಹೋಲ್ಡಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ನಾವು ಮಾಡ್ಬೇಕಾದ್ರೆ ನೀವು ಸಬ್ಸಿಡರಿ ಕಂಪನಿಯ ಶೇರ್ ಗಳನ್ನ ನೋಡ್ತಾ ಇರಬೇಕು. ಇಲ್ಲಿ ಅಲ್ಲಿಗೆ ಸಬ್ಸಿಡರಿ ಕಂಪನಿ ಯಾವುದು, ಎನಿಮೀಸ್ ಇದೆಯಲ್ಲ, ಇದರ ಶೇರ್ ಗಳನ್ನ ನೀವು ನೋಡ್ಕೊತಾ ಇರಬೇಕಾಗುತ್ತೆ. ಎನಿಮೀಸ್ ಕಂಪನಿಲಿ ಟೋಟಲ್ 2 lakhs ಇದೆ, 100 rupees ಅಂತ ಒಂದು ಶೇರ್ ನ ವ್ಯಾಲ್ಯೂ. 2 lakhs ಡಿವೈಡೆಡ್ ಬೈ 100 ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, 2000 ಶೇರ್ಸ್ ಸಿಗುತ್ತೆ. ನೋಡಿ, ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಎನಿಮೀಸ್ ಕಂಪನಿ 2000. ಓಕೆ, ಅದರೊಳಗಡೆ ಎಷ್ಟನ್ನ ಫ್ರೆಂಡ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಫ್ರೆಂಡ್ಸ್ ಕಂಪನಿ ಅಕ್ವೈರ್ಡ್ 1200 ಶೇರ್ಸ್ ಅಂತಾರೆ. ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಆರ್ ಅಕ್ವೈರ್ಡ್ ಬೈ ಫ್ರೆಂಡ್ಸ್ ಕಂಪನಿ ಈಸ್ 1200. ಹೌದಾ? ಅಲ್ಲಿಗೆ 2000ರಲ್ಲಿ 1200 ಹೋದ್ರೆ 800 ಪೆಂಡಿಂಗ್ ಇರುತ್ತೆ, 800 ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇರುತ್ತೆ ಅಂತ ಅರ್ಥ. ಅಲ್ಲಿಗೆ 1200 into 800 ಸಿಂಪ್ಲಿಫಿಕೇಶನ್ ಮಾಡಿದಾಗ 3:2 ಇಸ್ ದ ರೇಷಿಯೋ ಬರುತ್ತೆ. ಓಕೆ, ಈಗ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ಸಬ್ಸಿಡರಿ ಕಂಪನಿ ಮಾಡ್ಬೇಕಾಗತ್ತೆ. ಓಕೆ, ಸಬ್ಸಿಡರಿ ಅಥವಾ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅದನ್ನ ನಾವು ಮಾಡ್ಬೇಕಾಗತ್ತೆ. ಫಸ್ಟ್ ಶೇರ್ ಕ್ಯಾಪಿಟಲ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ 800 ಶೇರ್ಸ್ ಇದಾವೆ. ಎಷ್ಟು? 800. 800 ಪೇಡ್ ಅಪ್ ವ್ಯಾಲ್ಯೂ 100 rupees. ಇದು ಮಾಡಿದಾಗ ನಿಮಗೆ ಟೋಟಲ್ 80,000 rupees ಬರುತ್ತೆ. ಓಕೆ, ದಿಸ್ ಇಸ್ ದ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಗೊತ್ತಾಯ್ತಪ್ಪ? ನೆಕ್ಸ್ಟ್ ಇದಾದ್ಮೇಲೆ
ಕ್ಯಾಪಿಟಲ್ ಪ್ರಾಫಿಟ್ಸ್ ಅನ್ನ ನೀವು ಇದು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಶೇರ್ಸ್ ಅನ್ನ ತಗೋಬೇಕಾಗುತ್ತೆ. ಮೈನಾರಿಟಿ ಶೇರ್ ಹೋಲ್ಡರ್ಗಳ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಯು ನೀಡ್ ಟು ಕನ್ಸಿಡರ್. ಸೊ ನೋಡ್ಕೊಳ್ಳಿ, ಫಸ್ಟ್ ರಿಸರ್ವ್ಸ್ ಇದೆ. ಎಲ್ಲಿ ಎನಿಮೀಸ್ ಕಂಪ್ನಿಲಿ ಎಷ್ಟಿದೆ? 30,000 ಇದೆ. ಸೊ ರಿಸರ್ವ್ಸ್ ಬಂದ್ಬಿಟ್ಟು 1416 ಅಂತಾನೆ. ನೀವು ಕಂಪ್ನಿನ ಅಕ್ವೈರ್ ಮಾಡ್ಕೊಂಡಿರೋದು ಯಾವಾಗ? 1116ಗೆ. ಸೊ ಅಲ್ಲಿಗೆ 1116 ಗಿಂತ ಹಿಂದೆ 1416. ಸೊ 30,000 ಇಸ್ ದ ರಿಸರ್ವ್ ಬ್ಯಾಲೆನ್ಸ್. ಸೊ ನೋಡಿ, ರಿಸರ್ವ್ಸ್ 30,000 ತಗೊಂಡ್ರ ಇಂಟು 2/5 ಅಂದ್ರೆ ಇಲ್ಲಿ 2 ಬಂದು ಇವರು ಮೈನಾರಿಟಿ ಶೇರ್ ಹೋಲ್ಡರ್ಸ್, 3 ಬಂದು ಪೇರೆಂಟ್ ಕಂಪನಿ. ಸೊ 2/5 ಮಾಡಿದಾಗ 12,000 ಬರುತ್ತೆ. ಅದರ ಜೊತೆಗೆ ನಿಮಗೆ P&L ಅಕೌಂಟ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾನಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಎನಿಮೀಸ್ ಕಂಪನಿ ಲಿಮಿಟೆಡ್ 1416 30,000 ಅಂತ. ಅಲ್ಲಿಗೆ 1416 ಅಂತಂದ್ರೆ 1116 ಗಿಂತ ಹಿಂದೆ. ಸೊ ಹಂಗಾಗಿ ಫಸ್ಟ್ ಅದನ್ನ ತಗೋತೀರಾ. P&L ಅಕೌಂಟ್ ಆಸ್ ಆನ್ 1416 30,000 ಆಗುತ್ತೆ. 30,000ಗೆ 2/5 ನಿಮ್ಮ ಶೇರ್ ಅಂದ್ರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ನ ಶೇರ್ ತಗೊಂಡ್ರೆ 12,000 rupees ಆಗುತ್ತೆ. ಅದಾದ್ಮೇಲೆ ಕರೆಂಟ್ ಇಯರ್ ಪ್ರಾಫಿಟ್ಸ್ ಇದೆ ನೋಡಿ. P&L ಅಕೌಂಟ್ ಅಂತ ನಥಿಂಗ್ ಬಟ್ ಕರೆಂಟ್ ಇಯರ್ ಪ್ರಾಫಿಟ್. ಇದು 80,000 ಇದೆ. 80,000 ಅಲ್ಲಿ 30,000 rupees ಏನಾಗಿದೆ? ಅದು ಹಳೇದು. ಈ 80,000 ಕರೆಂಟ್ ಇಯರ್ ಪ್ರಾಫಿಟ್. ದಿಸ್ ಈಸ್ ಅ ಕರೆಂಟ್ ಇಯರ್ ಪ್ರಾಫಿಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಕರೆಂಟ್ ಇಯರ್ ಪ್ರಾಫಿಟ್ 80,000 ಇದೆ. ಅದರಲ್ಲಿ 2/5 ತಗೋಬೇಕು. ಮತ್ತೆ ಅಕ್ವಿಸಿಷನ್ ಕರೆಂಟ್ ಇಯರ್ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ? 1416 ಇಂದ 31st March 17 ವರೆಗೂ ಬರುತ್ತೆ. 1416 to 31st March 17. ಅಕ್ವಿಸಿಷನ್ ಆಗಿರೋದು 111ಗೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂದ್ರೆ 7 ತಿಂಗಳು ನಿಮಗೆ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಸಿಗುತ್ತೆ ಈ ಪೀರಿಯಡ್ ಅಲ್ಲಿ. ಸೊ ಹಂಗಾಗಿ 80,000 ನಿಮ್ಮ ಶೇರ್ 2.5 ಇಂಟು 7 months ಪ್ರೀ ಅಕ್ವಿಸಿಷನ್ ಬೈ 12 ಸಿಗುತ್ತೆ. ಅಂದ್ರೆ 12 months ಅಲ್ಲಿ ಔಟ್ ಆಫ್ 12 months 7 months ಇಸ್ ಪ್ರೀ ಅಕ್ವಿಸಿಷನ್. ಸೊ 18,667 ಬರುತ್ತೆ. ಮೂರನ್ನು ಟೋಟಲ್ ಮಾಡಿದಾಗ 42,667 ಇಸ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಇದನ್ನ ಕ್ಯಾಪಿಟಲ್ ಪ್ರಾಫಿಟ್ ಅಂತ ನಾವು ಕರಿತೀವಿ. ಹಾಗೆ ರೆವಿನ್ಯೂ ಪ್ರಾಫಿಟ್ ಬಂದಾಗ ನಿಮಗೆ ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ P&L ಅಕೌಂಟ್ ಲಾಸ್ಟ್ ಕೆಳಗಡೆ ಕೊಟ್ಟಿರ್ತಕ್ಕಂಥ P&L ಅಕೌಂಟ್ ಬಂದು ಪ್ರೀ ಅಕ್ವಿಸಿಷನ್, ರಿಸರ್ವ್ಸ್ ಕೊಟ್ಟಿರ್ತಕ್ಕಂಥದ್ದು ಪ್ರೀ ಅಕ್ವಿಸಿಷನ್. ಕರೆಂಟ್ ಇಯರ್ ಪ್ರಾಫಿಟ್ ಮಾತ್ರ ಅದರಲ್ಲೂ 1116 ವರೆಗೂ ನಾವು ಪ್ರೀ ಅಕ್ವಿಸಿಷನ್ ಮಾಡ್ಬಿಟ್ಟಿದೀವಿ. 1116 ಇಂದ 31st March 17 ವರೆಗೂ ಮಾತ್ರ ಪೋಸ್ಟ್ ಅಕ್ವಿಸಿಷನ್. ಸೊ ಹಾಗಾಗಿ 80,000 ಇಂಟು ನಮ್ಮ ಶೇರು 2.5 2/5 ಇಂಟು ಬರೀ 5 ತಿಂಗಳು 7 ತಿಂಗಳು ಇಲ್ಲಿ ಕೊಟ್ಬಿಟ್ವಿ. ಎಲ್ಲಿ? ಕ್ಯಾಪಿಟಲ್ ಪ್ರಾಫಿಟ್ಸ್ಗೆ 5 months ಮಾತ್ರ ರೆವಿನ್ಯೂ ಪ್ರಾಫಿಟ್ಸ್ ಕೊಡಬೇಕು. 5/12 ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 13,333. ಸೊ ಮೂರನ್ನು ಆಡ್ ಮಾಡಿದ್ರೆ 1,36,600 ಬರುತ್ತೆ. ದಟ್ 1,36,600 ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. ಓಕೆ, ಇಲ್ಲಿಗೆ ನಮಗೆ ಹೋಲ್ಡಿಂಗ್ ರೇಷಿಯೋ ಆಯ್ತು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಯ್ತು. ಈಗ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕಾಸ್ಟ್ ಆಫ್ ಕಂಟ್ರೋಲ್ ಅನ್ನ ಕಂಡುಹಿಡಿಬೇಕು. ಏನನ್ನ? ಕಾಸ್ಟ್ ಆಫ್ ಕಂಟ್ರೋಲ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಕಂಟ್ರೋಲ್ ಯಾವ ರೀತಿ ಕಂಡುಹಿಡಬೇಕಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಫಸ್ಟ್ ಪರ್ಚೇಸ್ ಪ್ರೈಸ್ ಅನ್ನ ತಗೋಬೇಕು. ಯಾವುದು? ಹೋಲ್ಡಿಂಗ್ ಕಂಪನಿ. ಇಲ್ಲಿ ಹೋಲ್ಡಿಂಗ್ ಕಂಪನಿ ನೋಡ್ಕೋಬೇಕಾಗುತ್ತೆ. ಹೋಲ್ಡಿಂಗ್ ಕಂಪನಿಯ ಪರ್ಚೇಸ್ ಪ್ರೈಸ್ ಅನ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಹೋಗಿ ಇನ್ವೆಸ್ಟ್ಮೆಂಟ್ಸ್ ಹೋಗಿ ನೋಡಿ, ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಎನಿಮೀಸ್ ಕಂಪನಿ ಲಿಮಿಟೆಡ್ ಅಂತ. ಸೊ 2 lakhs ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ಪ್ರೈಸ್. ಸೊ 2 ಲಕ್ಷ ತಗೊಂಡ್ರೆ ಅದ್ರೊಳಗಡೆ ನಾವ್ ಏನ್ ಲೆಸ್ ಮಾಡಬೇಕು? ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ H ಲಿಮಿಟೆಡ್. H ಲಿಮಿಟೆಡ್ ಎಷ್ಟು ಶೇರ್ಸ್ ತಗೊಂಡ? ಅಥವಾ ಫ್ರೆಂಡ್ಸ್ ಲಿಮಿಟೆಡ್. H ಲಿಮಿಟೆಡ್ ಅಲ್ಲ ಆಕ್ಚುಲಿ, ವಿಚ್ ಇಸ್ ಫ್ರೆಂಡ್ಸ್ ಲಿಮಿಟೆಡ್. ಸೊ ಫ್ರೆಂಡ್ಸ್ ಲಿಮಿಟೆಡ್ ಎಷ್ಟು ತಗೊಂಡ? 1200 ಶೇರ್ಸ್ ಅನ್ನ ತಗೊಂಡ. ಸೊ 1200. ನಾನು ಇಲ್ಲಿ H ಲಿಮಿಟೆಡ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. H ಅಲ್ಲ, ಇದು ಫ್ರೆಂಡ್ಸ್. ಓಕೆ, ದಿಸ್ ಇಸ್ ನಾಟ್ H, ದಿಸ್ ಇಸ್ ಫ್ರೆಂಡ್ಸ್. ಸೊ 1200 ತಗೊಂಡ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 100 rupees, 1,20,000 rupees ಆಗುತ್ತೆ. ಸೊ ಅದಾದ್ಮೇಲೆ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿತ್ತಪ್ಪ ಇಲ್ಲಿ ಅಂತಂದ್ರೆ 30,000, 60,000, 80,000ರಲ್ಲಿ 7/12. ಓಕೆ, 80,000 ಅಲ್ಲಿ 7/12 ಅಂದ್ರೆ 46,666 ರೂಪಾಯಿ ಆಗುತ್ತೆ. ಟೋಟಲ್ ಮಾಡಿದಾಗ ನಿಮಗೆ 1,06,666 ಬರುತ್ತೆ. ಸೊ ದಿಸ್ ಈಸ್ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್. ಅದರಲ್ಲಿ ಇವನ ಶೇರ್ ಬಂದು 3/5. ಯಾರ ಶೇರು? ಹೋಲ್ಡಿಂಗ್ ಕಂಪನಿಯ ಶೇರು 3/5. 3:2 ಅಂತ ಕರಿತಾ ಇದ್ವಲ್ಲ, 3/5 ಮಾಡಿದಾಗ 64,000 ಬರುತ್ತೆ. 120 + 64 ಮಾಡಿದ್ರೆ 184 ಬರುತ್ತೆ. ಸೊ
2 ಲಕ್ಷ ನೀವು ಕೊಟ್ಟಿರೋದು 1,84,000 1,84,000 ನಿಮ್ಗಾಗಿರ್ತಕ್ಕಂಥ ಬೆನಿಫಿಟ್. ಸೊ 2 lakhs ಅಲ್ಲಿ 1,84,000 ಅನ್ನ ನೀವು ಲೆಸ್ ಮಾಡಿದ್ದೆ ಆದಾಗ ನಿಮ್ಗೆ ಬರ್ತಕ್ಕಂಥ 16,000 ದಟ್ ಈಸ್ ಗುಡ್ ವಿಲ್. ಯಾಕಂತಂದ್ರೆ ಪರ್ಚೇಸ್ ಪ್ರೈಸ್ ಇಸ್ ಮೋರ್ ದ್ಯಾನ್ ಇಟ್ಸ್ ಫೇಸ್ ವ್ಯಾಲ್ಯೂ ಪ್ಲಸ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಮತ್ತೆ ಫೇಸ್ ವ್ಯಾಲ್ಯೂಗಿಂತೂ ಪರ್ಚೇಸ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಅದನ್ನ ಗುಡ್ ವಿಲ್ ಅಂತ ಹೇಳ್ತೀವಿ. ಅದೇ ಏನಾದ್ರು ಇದು 1,84,000 ಇದು 2 lakhs ಇದ್ದಿದ್ರೆ 16,000 ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಗುಡ್ ವಿಲ್ ಬಂದಿದಾಗ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಸೆಟ್ಸ್ ಸೈಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ನಾವು ಇದನ್ನ ತೋರಿಸಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ 4ನೇ ಯೂನಿಟ್ ಮುಗಿಯುತ್ತೆ. ಸೊ 4ನೇ ಯೂನಿಟ್ ಅಲ್ಲಿ ನಮಗೆ ವೆರಿ ಬೇಸಿಕಲಿ ಗ್ರೂಪ್ ಅಕೌಂಟಿಂಗ್ ಅಂದ್ರೆ ಏನು, ಬೇಸಿಕ್ ಕಾನ್ಸೆಪ್ಟ್ಸ್, ಬೇಸಿಕ್ ಡೆಫಿನೇಷನ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದೀನಿ. ವಾಟ್ ಇಸ್ ದ ನೀಡ್, ವಾಟ್ ಇಸ್ ದ ಪ್ರೊಸೀಜರ್, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಿದೀನಿ. ಅದಾದ್ಮೇಲೆ ರೇಷಿಯೋ ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಕ್ಯಾಪಿಟಲ್ ಪ್ರಾಫಿಟ್ಸ್ ಯಾವ ರೀತಿ ಕಂಡುಹಿಡಿಬೇಕು, ರೆವಿನ್ಯೂ ಪ್ರಾಫಿಟ್ಸ್ ಯಾವ ರೀತಿ ಕಂಡುಹಿಡಿಬೇಕು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಯಾವ ರೀತಿ ಕಂಡುಹಿಡಿಬೇಕು, ಆದ್ಮೇಲೆ ಕಾಸ್ಟ್ ಆಫ್ ಕಂಟ್ರೋಲ್ ಅಥವಾ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತ ಇಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲೂ ಸಹ ಮಕ್ಕಳ ತುಂಬಾ ಇಂಪಾರ್ಟೆಂಟ್ ಆಗಿ DS ರಾವತ್ ರವರ ಟ್ಯಾಕ್ಸ್ಮನ್ ಪಬ್ಲಿಕೇಶನ್ ಸ್ಟೂಡೆಂಟ್ ಗೈಡ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಪುಸ್ತಕ ರೆಫರ್ ಮಾಡಿ, ತುಂಬಾ ಚೆನ್ನಾಗಿದೆ. ಐ ಹ್ಯಾವ್ ಆಲ್ಸೋ ರೆಫರ್ ದ ಸೇಮ್ ಬುಕ್. ಮತ್ತೆ ಸ್ಕೈವರ್ಡ್ ಪಬ್ಲಿಕೇಶನ್ ಅವರ ಶ್ರೀಹರಿ ಬರೆದಿರ್ತಕ್ಕಂಥ IFRS ಪುಸ್ತಕ, CG ರಮೇಶ್ ಅವರ ಕಲ್ಯಾಣಿ ಪಬ್ಲಿಕೇಶನ್ IFRS ಪುಸ್ತಕ, ಇವೆರಡು ಸೆಮಿಸ್ಟರ್ ಬುಕ್ಸ್. ರಾವತ್ ಪುಸ್ತಕ ಬಂದು ಜನರಲ್ ಬುಕ್, ಅದೊಂಥರ ತುಂಬಾ ಚೆನ್ನಾಗಿದೆ, ಒಳ್ಳೆ ಪುಸ್ತಕ, ಒಳ್ಳೆ ಇನ್ಫಾರ್ಮೇಶನ್ ಇದೆ. ಸೊ ಈ ಪುಸ್ತಕಗಳನ್ನ ನೀವು ರೆಫರ್ ಮಾಡಬಹುದು. ಸೊ ಇಲ್ಲಿಗೆ ನಾನು 4ನೇ ಚಾಪ್ಟರ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.